ಹಾಯ್, ಎಲ್ಲರಿಗೂ ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಉದಯ ಕಾಲದ ಆತ್ಮಿಕ ವಾರ ಕಾರ್ಯಕ್ರಮಕ್ಕಾಗಿ ಎಲ್ಲರಿಗೂ ಶುಭ ಉದಯ, ಶುಭ ಮುಂಜಾನೆ. ಸ್ನೇಹಿತರ, ಆತ್ಮೀಯರೇ, ಪ್ರಿಯರೇ, ಕರ್ತನಾದ ದೇವರು, ಸೃಷ್ಟಿಕರ್ತನಾದ ದೇವರು ಈ ದಿನ ಕೊಟ್ಟಂತ ವಾಕ್ಯವನ್ನು ನಾವು ನೋಡಿಕೊಂಡು ದೇವರ ಆಶೀರ್ವಾದವನ್ನು ಹೊಂದಿಕೊಂಡು ನಾವು ಜೀವಿಸುವಂತರಾಗಿರೋಣ. ಈ ದಿನ ದೇವರು ಕೊಟ್ಟಂತ ವಾಕ್ಯ ಸತ್ಯವೇದದಲ್ಲಿರುವಂತ ಕೀರ್ತನೆ ಎಂಬ ಪುಸ್ತಕ, ಅದರಲ್ಲಿ 147ನೇ ಕೀರ್ತನೆ 3ನೇ ವಚನದಲ್ಲಿ ವಾಕ್ಯ ಹೀಗೆ ನಮಗೆ ತಿಳಿಸುವಂಥದ್ದಾಗಿದೆ. ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ, ಅವರ ಗಾಯಗಳನ್ನು ಕಟ್ಟುತ್ತಾನೆ. ದೇವರಿಗೆ ಸ್ತೋತ್ರ ಹೇಳೋಣ. ನೋಡ್ರಿ, ಸೃಷ್ಟಿಕರ್ತನಾಗಿರುವ ದೇವರು ಎಂಥವನೆಂದರೆ, ಮುರಿದ ಹೋದ ಮನಸ್ಸುಗಳನ್ನು ಆತನು ವಾಸಿ ಮಾಡುವ ಆತನಾಗಿದ್ದಾನೆ. ಅವರ ಗಾಯಗಳನ್ನು ಕಟ್ಟುವವನಾಗಿದ್ದಾನಂತೆ. ನೋಡ್ರಿ, ಮುರಿದು ಹೋದಂಥ ಮನಸ್ಸು ಅನ್ನುವಂಥದ್ದು ನಾವು ನೋಡುವಾಗ ಜೀವನದಲ್ಲಿ ಸೋತು ಹೋಗಿರುವಂಥ ಜೀವಿತ, ನಿರಾಸೆಯನ್ನು ಕಳೆದುಕೊಂಡಂಥ ಜೀವಿತ, ಈ ಬದುಕಲ್ಲಿ ಏನಿದೆ ಬಿಡು ಎಂದು ಹೇಳಿಕೊಂಡು ಜೀವಿಸ್ತಿರುವಂಥ ಒಂದು ಜೀವಿತ. ಹಾಗೆ ಆ ಹೃದಯದಲ್ಲಿ ಸಕಲ ವಿಧವಾದ ಬಾಧೆಗಳ ಹೊಂದಿರುವಂಥ, ಗಾಯದಿಂದ ಹೊಂದಿದಂಥ ಹೃದಯಕ್ಕೆ ಕರ್ತನು ಇವತ್ತು ಕಟ್ಟಿ ಅದನ್ನು ಗುಣಪಡಿಸುವುದಕ್ಕಾಗಿ, ಮತ್ತೆ ಮುರಿದು ಹೋದಂಥ ಅಂದರೆ ಜೀವನದಲ್ಲಿ ಸೋತು ಹೋಗಿರುವ ಎಲ್ಲ ಕಾರ್ಯಗಳ ಮೇಲೆ ಆತನು ಏನು ಮಾಡ್ತಾರಂತೆ, ಅವೆಲ್ಲದರ ಮೇಲೆ ವಾಸಿ ಮಾಡುವಂಥ ಕಾರ್ಯಗಳು. ಯಾಕಂದರೆ ಇವತ್ತು ಬಹಳ ಜನರು ನಾವು ನೋಡುತ್ತೀವಿ, ಜೀವನದಲ್ಲಿ ಏನಿದೆ ಬಿಡ್ರಿ ಸರ್, ಏನು ಮಾಡಿದ್ರೂ ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ, ಯಾರು ನಂಬಬೇಕೋ ಯಾರು ನಂಬಬಾರ್ದೋ ಈ ಲೋಕದಲ್ಲಿ ಅರ್ಥನೇ ಆಗ್ತಿಲ್ಲ ಎಂಬುದಾಗಿ ಬಹಳ ಜನರು ಇವತ್ತು ತಮ್ಮ ಜೀವಿತವನ್ನು ನಿಜವಾಗ್ಲಂದರೆ ಒಂದು ಸಂತೋಷವಾಗಿ ಕಳೆಯದೆ ತುಂಬ ಚಿಂತೆಗೂ ಯೋಚನೆಗೂ ಸಂಕಷ್ಟಕ್ಕೂ ಒಳಪಟ್ಟು ಜೀವಿಸ್ತಿರುವುದನ್ನು ನಾವು ನೋಡ್ತೇವೆ. ಆದರೆ ಇವತ್ತು ದೇವರ ವಾಕ್ಯ ಏನು ಹೇಳ್ತಿದೆ ಅಂದರೆ, ಸೃಷ್ಟಿಕರ್ತನಾದ ದೇವರು ಭೂಮಿ ಮೇಲೆ ನಮ್ಮನ್ನು ತಾಯಿಯ ಗರ್ಭದಲ್ಲಿ ಪಿಂಡವಾಗಿಟ್ಟಂಥ ದೇವರು ತಿರುಗಿ ನಮ್ಮನ್ನು ಈ ಲೋಕವೆಲ್ಲ ನೋಡುವಂತ ಮಾಡಿದ ಆ ದೇವರು ಹೇಳ್ತಾ ಇದ್ದಾನೆ, ನೋಡ್ರಿ, ಅಂಥ ಮನಸ್ಸುಳ್ಳವರಿಗಾಗಿ ನಾನು ಈ ಲೋಕಕ್ಕೆ ಮನುಷ್ಯನಾಗಿ ಬಂದಿದ್ದೇನೆ. ಅದಕ್ಕಾಗಿ ಮುರಿದು ಹೋಗಿರುವಂಥ, ಸೋತು ಹೋಗಿರುವಂಥ, ಸಾಕಾಗಿರುವಂಥ ಈ ಜೀವಿತವನ್ನು ಸರಿಪಡಿಸಿ ಮತ್ತೆ ನಿಮ್ಮನ್ನು ಸಂತೋಷದಲ್ಲಿ ನಡೆಸುವುದಕ್ಕಾಗಿ ನಾನು ಈ ಲೋಕಕ್ಕೆ ಬಂದಿರುವುದು. ಆ ಕಾರಣದಿಂದ ಮುರಿದು ಹೋಗಿರುವಂಥ ಮನಸ್ಸನ್ನು ನಾನು ವಾಸಿ ಮಾಡುವವನಾಗಿದ್ದೇನೆ. ಗಾಯ ಹೊಂದಿದವರನ್ನು, ಅಂದರೆ ಹೃದಯದಲ್ಲಿರುವ ಸಂಕಷ್ಟಗಳೆಂಬ ಗಾಯ ಹೊಂದಿದವರನ್ನು ಗುಣಪಡಿಸುವುದಕ್ಕಾಗಿ ನಾನು ಬಂದಿದ್ದೇನೆ ಎಂಬುದಾಗಿ ಇವತ್ತು ಯಾರಾದರೂ ಅಂಥ ಮನಸ್ಸುಳ್ಳವರಾಗಿ, ಅಂಥ ಗಾಯ ಹೊಂದಿದವರಾಗಿ, ಜೀವನದಲ್ಲಿ ನೊಂದಿರುವವರು ದಯಮಾಡಿ ಇವತ್ತು ಒಂದು ಸಲ, ಯೇಸು ಸ್ವಾಮಿ, ನನ್ನ ಜೀವನದಲ್ಲಿ ನೀನು ಬಂದು ಆ ಕಾರ್ಯಗಳನ್ನ ನನ್ನ ಜೀವನದಲ್ಲಿ ಮಾಡು ಎಂಬುದಾಗಿ ನೀವು ಹೃದಯಪೂರ್ವಕವಾಗಿ ಹೇಳುವುದಾದರೆ ಖಂಡಿತವಾಗಿ ದೇವರು ನಿಮ್ಮ ಮನಸ್ಸಿಗೆ, ಮುರಿದು ಹೋದ ಮನಸ್ಸಿಗೆ ವಾಸಿ ಮಾಡಿ ಗಾಯ ಹೊಂದಿದ ಹೃದಯಕ್ಕೆ ಗುಣಪಡಿಸಿ ಸಂತೋಷದಲ್ಲಿ ನಡೆಸೋದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ, ಸಿದ್ಧನಾಗಿದ್ದಾನೆ. ದಯಮಾಡಿ ನೋಡುವವರು ಇವತ್ತು ದೇವರ ಕಡೆಗೆ ನಿಮ್ಮ ಮನಸ್ಸನ್ನು ಒಪ್ಪಿಸಿ ಒಂದು ಸಲ ನಿಮ್ಮ ಹೃದಯದಲ್ಲಿ ಆತನನ್ನು ಆಹ್ವಾನಿಸಿದರೆ ಖಂಡಿತವಾಗಿ ದೇವರು ನಿಮಗೆ ಪರಿಪೂರ್ಣವಾದಂಥ ವಾಸಿ ಮಾಡಿ, ಪರಿಪೂರ್ಣವಾದಂಥ ಗಾಯವನ್ನು ಕಟ್ಟಿ ನಿಮ್ಮನ್ನು ನಡೆಸುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ನಾವೆಲ್ಲರೂ ನಿಮಗಾಗಿ ಪ್ರಾರ್ಥಿಸಿಕೊಳ್ಳೋಣ. ಪರಲೋಕದಲ್ಲಿರುವ ಒಳ್ಳೆಯ ತಂದೆ, ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ನೀನು ಮಾತನಾಡಿದ ಮಾತಿಗಾಗಿ ಸ್ತೋತ್ರ. ನೋಡುತ್ತಿರುವ ಪ್ರತಿ ಒಬ್ಬರನ್ನು ಕೂಡ ಆಶೀರ್ವಾದ ಮಾಡಿ ದೇವರೇ, ಮುರಿದು ಹೋದ ಮನಸ್ಸನ್ನು ವಾಸಿ ಮಾಡುವುದಕ್ಕಾಗಿ, ಗಾಯ ಹೊಂದಿದವರನ್ನು ಕರ್ತನೆ ಗಾಯ ಕಟ್ಟಿ ಗುಣಪಡಿಸುವುದಕ್ಕಾಗಿ ಈ ಲೋಕಕ್ಕೆ ಮಾನವ ರೂಪವನ್ನು ತಾಳಿ ಬಂದಂಥ ನನ್ನ ಯೇಸು ಸ್ವಾಮಿ, ನಿನಗೆ ಸ್ತೋತ್ರ ಹೇಳುತ್ತೇನೆ. ನೋಡುತ್ತಿರುವ ಪ್ರತಿಯೊಬ್ಬರ ಹೃದಯದಲ್ಲಿ ಇರುವ ಗಾಯಗಳನ್ನು ಕಟ್ಟಿ, ಮುರಿದು ಹೋಗಿರುವಂಥ ಮನಸ್ಸು, ಸೋತು ಹೋಗಿರುವಂಥ ಜೀವಿತವನ್ನು ವಾಸಿ ಮಾಡಿ ನಿನ್ನವರನ್ನು ನಿಜವುಳ್ಳ ಜೀವಿತಕ್ಕೆ ನಡೆಸಬೇಕೆಂದೇಳಿ ಘನಮಾನ ಮಹಿಮೆ ನಿನಗೆ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಸ್ತುತಿಸಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೆನ್. ಎಲ್ಲರಿಗೂ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಬೇಗನೆ ದೇವರಿಗೆ ನಿಮ್ಮ ಹೃದಯವನ್ನು, ನಿಮ್ಮ ಮನಸ್ಸು ಒಪ್ಪಿಸಿಕೊಡ್ರಿ. ಖಂಡಿತ ದೇವರು ವಾಸಿ ಮಾಡಿ ಗುಣಪಡಿಸುವನಾಗಿದ್ದೇನೆ. ಥ್ಯಾಂಕ್ ಯು.